ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ, ಈ ಸತಿ ನಾನು ಯಾವ ವಿಡಿಯೋ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗೇ ಇರುತ್ತೆ ನನ್ನ ಥಂಬ್ನೇಲ್ ನೋಡಿದಾಗ. ಸೊ ಎಸ್, ಐ ಆಮ್ ಟ್ರಾವೆಲಿಂಗ್ ಟು ಗೋವಾ. ಸ್ಟಾರ್ಟಿಂಗೇ ಕ್ಯಾಫೆ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಹೋದ ತಕ್ಷಣ ತುಂಬ ಹಶ್ವಾಗಿತ್ತು. ವಿ ಕೇಮ್ ಟು ದಿಸ್ ಬ್ಯೂಟಿಫುಲ್ ಕ್ಯಾಫೆ. ಇಟ್ಸ್ ಇನ್ ಸೌತ್ ಗೋವಾ. ನಾನೀಗ ಸೌತ್ ಗೋವಾದಲ್ಲಿದ್ದೀನಿ. ಸೊ ನೀವು ಆ್ಯಂಬಿಯನ್ಸ್ ಎಲ್ಲ ನೋಡ್ತಾ ಇರ್ಬೋದು. ಇಟ್ ವಾಸ್ ಸೋ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಇಲ್ಲಿ ತುಂಬ ಫೇಮಸ್ ಅಂತೆ, ಬಟ್ ಐ ಆಲ್ವೇಸ್ ಪ್ರಿಫರ್ ಇಡ್ಲಿ ಆ್ಯಂಡ್ ದೋಸೆ ಆಲ್ವೇಸ್. ಅದಾಗ್ತಿದ್ದಂಗೆ ತಿಂಡಿ ಮುಗಿಸ್ಕೊಂಡು ಬೀಚಿಗೆ ಹೋಗಲೇಬೇಕಲ್ವ, ಇಟ್ಸ್ ಮ್ಯಾಂಡೇಟ್ರಿ ಇನ್ ಗೋವಾ. ಸೊ ವಿ ಕೇಮ್ ಟು beach and the day one starts from here. So ಎಲ್ಲ ಮುಗಿಸ್ಕೊಂಡು ಫಾರ್ ಸನ್ಸೆಟ್ ವಿ ಕೇಮ್ ಟು ಕಬೋಡೆ ರಾಮ. ಇದು ಸೌತ್ ಗೋವಾದಲ್ಲೇ ಇರೋದು. ಹಾಗೆ ಯು ವಿಲ್ ಗೆಟ್ ಅ ವೆರಿ ನೈಸ್ ಲ್ಯಾಂಡ್ಸ್ಕೇಪ್ ವ್ಯೂಸ್ ಬೀಚ್ದು. ಸೊ ನಮಗೆ ಸ್ಟಾರ್ಟಿಂಗು ಇಲ್ಲಿ ಬಂದ ತಕ್ಷಣ ವಿ ವರ್ ಸೋ ಎಕ್ಸೈಟೆಡ್ ಟು ಸಿ ಹೆಂಗೆ ಇದೆ ಇಲ್ಲಿ ಕ್ಯಾಫೆ ಇದೆ ಅಂತ ಎಲ್ಲ ನಾವು ಇನ್ಫಾರ್ಮೇಷನ್ ತೊಗೊಂಡ್ವಿ. ಆ್ಯಂಡ್ ಆಲ್ಸೋ ಅಲ್ಲಿ ತುಂಬ ಜನ ಸಜೆಸ್ಟ್ ಕೂಡ ಮಾಡಿದರು, ನೀವು ಇಲ್ಲಿ ಹೋದರೆ ತುಂಬ ಚೆನ್ನಾಗಿದೆ ವ್ಯೂ ಆ್ಯಂಡ್ ಆಲ್ಸೋ ಕ್ಯಾಫೆ, ಗುಡ್ ಫುಡ್, ಗುಡ್ ಮೂಡ್, ಎವ್ರಿಥಿಂಗ್ ಅಲ್ವಾ. ನೋಡಿ, ನೀವು ಇಲ್ಲಿ ಸನ್ಸೆಟ್ ನೋಡ್ತಾ ಇರ್ಬೋದು. ಇಟ್ ವಾಸ್ ಆಲ್ಮೋಸ್ಟ್ 5 PM. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಷ್ಟು ಚೆನ್ನಾಗಿ ಸೂರ್ಯ ಒಂಥರ ಕಿತ್ತಲೆ ಹಣ್ಣು ಆರೆಂಜ್ ಥರ ಕಾಣಿಸ್ತಾ ಇತ್ತು, ಟು ಬಿ ಹಾನೆಸ್ಟ್. ಇಲ್ಲೆಲ್ಲ ಮರ ಕಾಣಿಸ್ತಾ ಇದೆ, ಸಮುದ್ರ, ನೀರು. ವಾವ್, ಸಚ್ ಅ ಬ್ಯೂಟಿಫುಲ್ ವ್ಯೂ ಅಲ್ವಾ. ಎನಿ ಬಾಡಿ ವಿಲ್ ಎಂಜಾಯ್ ದಿಸ್ ವ್ಯೂ. ಈ ವ್ಯೂಗೋಸ್ಕರನೇ ತುಂಬ ಜನ ಇಲ್ಲಿಗೆ ಬರ್ತಾರಂತೆ. ನಾನು ಕೂಡ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೆ, ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಕ್ಯಾಫೆಗೆ ಹೋಗೋಕ್ಕೂ ನಂಗೆ ಇಷ್ಟ ಇರಲಿಲ್ಲ. ಇಲ್ಲೇ ಕೂತ್ಕೊಳ್ಳೋಣ ಸ್ವಲ್ಪ ಸನ್ಸೆಟ್ ಆಗೋವರೆಗೂ. ವಿ ಸ್ಪೆಂಟ್ ಆಲ್ ಟೈಮ್ ದೇರ್ ಇಟ್ ಸೆಲ್ಫ್ ಆ್ಯಂಡ್ ದೆನ್ ವಿ ಕೇಮ್ ಡೌನ್. ಆ ಕಬೋಡೆ ರಾಮದಲ್ಲಿ ಈ ಕ್ಯಾಫೆ ತುಂಬ ಫೇಮಸ್ ಆ್ಯಂಡ್ ತುಂಬ ಹೈಪ್ ಕೊಡೋಂಥ ಜಾಗ, ವಿಚ್ ಇಸ್ ಕೇಪ್ ಗೋವಾ. ಇಟ್ ಈಸ್ ಲಿಟಲ್ ಎಕ್ಸ್ಪೆನ್ಸಿವ್ ಬಟ್ ತುಂಬ ಚೆನ್ನಾಗಿದೆ, ವರ್ತ್ ಗೋಯಿಂಗ್. ಇಲ್ಲಿ ಮ್ಯೂಸಿಕಲ್ ನೈಟ್ ನಡೀತಾ ಇತ್ತು, ನಾವು ನೈಟ್ವರೆಗೂ ಅಲ್ಲೇ ಇದ್ವಿ. ದ ಕೇಪ್ ಗೋವಾ. ಸೊ ಆಫ್ಟರ್ ದ್ಯಾಟ್ ದ ವೆರಿ ನೆಕ್ಸ್ಟ್ ಡೇ, ದಿಸ್ ಇಸ್ ದ ಡೇ 2. ಸೊ ಇಲ್ಲಿ ನಾವು ಪ್ಯಾಲುಲೆಮ್ ಬೀಚ್ ಸುತ್ತಮುತ್ತ ಏನೇನಿದೆ ಏನು ಅಂತ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಆಲ್ಸೋ ದಿಸ್ ಈಸ್ ದ ಪ್ಲೇಸ್ ವೇರ್ ವಿ ಸ್ಟೇಡ್ ಫಾರ್ 2 to 3 days. ದಟ್ ಈಸ್ ದ ಆರ್ಕ್ ಕಂಫರ್ಟ್ಸ್ ಅಂತ. ನಾನಿವಾಗ ಏನೋ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ನಾನು ಮೈಕ್ ಹಾಕ್ಕೊಂಡಿರಲಿಲ್ಲ. ಹಾಗಾಗಿ ಐ ಆಮ್ ಜಸ್ಟ್ ಗಿವಿಂಗ್ ದ ವಾಯ್ಸ್ ಓವರ್ ಜಸ್ಟ್ ಫಾರ್ ದ ಇನ್ಫೋ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಬಾಳೆ ಗಿಡ ಎಲ್ಲದ್ರ ಮಧ್ಯ ಫುಲ್ಲು ಕವರ್ಡ್ ಪ್ಲೇಸಲ್ಲಿದೆ. ಸೊ ದಿಸ್ ಇಸ್ ದ ಪ್ಲೇಸ್, ದ ಆರ್ಕ್ ಕಂಫರ್ಟ್ಸ್ ಅಂತ. ಇಟ್ಸ್ a very beautiful stay in Palolem, South Goa. So anybody is planning to travel to Goa, ಅದರಲ್ಲೂ ಸೌತ್ ಗೋವಾ ಅಂದರೆ ಡೆಫಿನೆಟ್ಲಿ ಇದು ಆರ್ಕ್ ಕಂಫರ್ಟ್ಸ್ಗೆ ನೀವು ಸ್ಟೇ ಮಾಡ್ಬೋದು. ಆಮೇಲೆ ನೀವು ಅಂದ್ಕೋಬೇಡಿ ಇದೇನಿದು ಪ್ರಮೋಟ್ ಮಾಡ್ತಾ ಇದ್ದಾಳೆ ಸ್ಟೇನ ಅಂತ. ಸೊ ಇದು ನನ್ನ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಷ್ಟೇ ಮಾಡ್ತಾ ಇರೋದು. ಇಟ್ಸ್ ನಾನ್ ಪೇಯ್ಡ್ ಪ್ರಮೋಷನ್. ಆ್ಯಂಡ್ ಆಫ್ಟರ್ ದ್ಯಾಟ್ ಆರ್ಕ್ ಅವ್ರದ್ದೇ ಒಂದು ರೆಸ್ಟೋರೆಂಟ್ ಇದೆ. ಸೊ ವಿ ಕೇಮ್ ಫಾರ್ ಲಂಚ್. ಇಲ್ಲಿ ಲಂಚಿಗೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಈ ಒಂದು ಪರ್ಸನ್ ನಮಗೆ ತುಂಬ ಚೆನ್ನಾಗಿ ಸಜೆಸ್ಟ್ ಮಾಡ್ತಾಯಿದ್ರು, ಈ ಫುಡ್ ಚೆನ್ನಾಗಿರುತ್ತೆ, ಆ ಫುಡ್ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಆರಾಮಾಗಿ ಊಟ ಮಾಡಿಕೊಂಡು ಇಲ್ಲಿ ಬೀಚ್ ವ್ಯೂನ ನೋಡ್ತಾ ಇರ್ಬೋದು ನೀವು. ಸಖತ್ತಾಗಿತ್ತು. ಒಳ್ಳೆ ಫುಡ್ ಜೊತೆಗೆ ಒಳ್ಳೆ ವ್ಯೂ ಸಿಗೋದೇ ಒಂದು ದೊಡ್ಡ ಸೌಭಾಗ್ಯ ಅಲ್ವಾ. ಸೊ ಹಾಗೆ ಟೈಮ್ ಹೋಯಿತು. ಸಂಜೆ ಅಗೇನ್ ಸನ್ಸೆಟ್ ಟೈಮ್ ಬಂತು. ಸೊ ಸನ್ಸೆಟ್ ಹೋಗಿ ನಾವೇನು ಮಾಡಿದ್ವಿ ಅಂದರೆ, ನೀವೇ ಇಲ್ಲಿ ನೋಡ್ತಾ ಇರ್ಬೋದು, ಸಖತ್ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ನನ್ನ ಹಸ್ಬೆಂಡ್ದು ಫೋಟೋ ನಾನು ತೆಗಿಯೋದು, ನನ್ನ ಫೋಟೋಸ್ ಅವ್ರು ತೆಗಿಯೋದು. ಆ್ಯಂಡ್ ಆಲ್ಸೋ ವಿ ಎಂಜಾಯ್ಡ್ ದಟ್ ಬ್ಯೂಟಿಫುಲ್ ವ್ಯೂ. ಆ ವ್ಯೂ ಜೊತೆಗೆ ನಮ್ಮದೊಂದು ಒಳ್ಳೆ ಮೊಮೆಂಟ್ನ ನಾವು ಕ್ರಿಯೇಟ್ ಕೂಡ ಮಾಡ್ಕೊಂಡ್ವಿ. ಸೊ ಇಟ್ ವಾಸ್ ವೆರಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನನಗೆ ಸನ್ಸೆಟ್ ತುಂಬ ಇಷ್ಟ. ಅಲ್ಲೇ ನಿಂತ್ಕೊಂಡು ನಾವು ದಡದಲ್ಲಿ ತುಂಬ ವೀಡಿಯೋಸ್ ಮಾಡ್ಕೊಂಡ್ವಿ. ಏನು ಬೀಚ್ ವೀಡಿಯೋಸ್, ನಮ್ಮದು ಕೆಲವು ರೀಲ್ಸ್ ಇನ್ಸ್ಟಾಗ್ರಾಮ್ಗೆ ಹಾಕಬೇಕು ಅಂತ ತುಂಬ ವೀಡಿಯೋಸ್ ಮಾಡ್ಕೊಂಡ್ವಿ. ಸೊ ವಿ ಎಂಡೆಡ್ ದ ಬ್ಯೂಟಿಫುಲ್ ಡೇ ವಿತ್ ಕಾಫಿ. ಸೊ ಹಿಯರ್ ಕಮ್ಸ್ ಡೇ 3.
ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾವು ಫೆರ್ರಿ ರೈಡ್ ಅಂದರೆ ದೋಣಿಯಲ್ಲಿ ಹೋಗುವಂಥ ಒಂದು ಚಾನ್ಸ್ ಸಿಕ್ತು. ಇದು ಮಚ್ ಅವೈಟೆಡ್ ಮೂಮೆಂಟ್ ಆ್ಯಕ್ಚುಲಿ. 2 ಡೇಸಿಂದ ಪ್ಲ್ಯಾನ್ ಮಾಡಿ ಲಾಸ್ಟ್ ಡೇಗೆ ನಾವು ಇದನ್ನು ಪ್ಲ್ಯಾನ್ ಮಾಡಿದ್ವಿ. ಏನು ಸ್ಪೆಷಾಲಿಟಿ ಗೊತ್ತಾ, ಇಲ್ಲಿ ಡಾಲ್ಫಿನ್ನ ನೋಡ್ಬೋದಂತ ಹೇಳಿದ್ರು. ಸೊ ಹಾಗಾಗಿ ವಿ ಪ್ಲ್ಯಾನ್ ಫಾರ್ ದಿಸ್ ಡಾಲ್ಫಿನ್ ವಾಚ್. ಫೆರ್ರಿ ರೈಡ್ನ ಬುಕ್ ಮಾಡಿದ್ವಿ. ಫೆರ್ರಿ ರೈಡು ಪರ್ ಪರ್ಸನ್ 300 to 400 ರುಪೀಸ್ ಚಾರ್ಜ್ ಮಾಡ್ತಾರೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ಬೋದು ಅಥವಾ ಈವ್ನಿಂಗ್ ಹೋಗ್ಬೋದು. ಫುಲ್ ಡೇನೂ ಇರಲ್ಲ ಅಂತ ಅಲ್ಲ. ವಿ ವಾಚ್ ಡಾಲ್ಫಿನ್, ಬಟ್ ಅನ್ಫಾರ್ಚುನೇಟ್ಲಿ ನಾನು ಜಾಸ್ತಿ ವೀಡಿಯೋಸ್ ಅದ್ರದ್ದು ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಡಾಲ್ಫಿನ್ ತುಂಬ ಶೈ ಆಕ್ವಾ ಆ್ಯನಿಮಲ್ ಅಂತ ಹೇಳ್ತಾರಂತೆ. ಅದು ಯಾವ್ದಾದ್ರು ಹಿಂಗೆ ಬರುವಾಗ ಟುಪುಕ್ ಅಂತ ಒಳಗೆ ಹೋಗ್ಬಿಡುತ್ತೆ. ಬಟ್ ಇಟ್ ವಾಸ್ ಸೋ ಕ್ಯೂಟ್ ಟು ವಾಚ್ ದ್ಯಾಟ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ದಿಸ್ ಈಸ್ ದ ಬಟರ್ಫ್ಲೈ ಬೀಚ್ ಆರ್ ಐಲ್ಯಾಂಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ನಮಗೆ ಫೆರಿ ರೈಡ್ ಕರ್ಕೊಂಡು ಹೋಗಿ ಅಲ್ಲಿ ಒಂದು 20 to 30 ಮಿನಿಟ್ಸ್ ನಮಗೆ ಅಲ್ಲಿ ನಿಲ್ಲಿಸ್ತಾರೆ. ಅದಾದಮೇಲೆ ಇಲ್ಲಿ ನೋಡಿ ಟರ್ಟಲ್ ರಾಕ್ ಅಂತ ಇದು ಆಮೆ ಥರ ಕಾಣಿಸುತ್ತೆ. ಇದು ಅಲ್ಲಿರೋ ಅಂತಹ ಬೋಟ್ ಚಾಲಕರು ಇರ್ತಾರಲ್ಲ, ಅವರೇ ನಮ್ಗೆ ಹೇಳಿದ್ದು. ಅವರು ಇಷ್ಟು 30 to 40 ಇಯರ್ಸಿಂದ ಫೆರಿ ರೈಡ್ ಮಾಡ್ತಾಯಿದ್ದಾರೆ. ಸೊ ಅವ್ರು ಹೇಳಿದ್ರು, ಅವ್ರ ಇಮ್ಯಾಜಿನೇಷನಿಗೆ ಒಂದು ನಾವು ಸಲ್ಯೂಟ್ ಕೊಡಲೇಬೇಕು. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಕ್ರಿಯೇಟಿವ್ ಮೈಂಡ್ಸ್ ಇರುತ್ತೆ. ಹಾಗೆ ಇನ್ನೊಂದೇನು ಅಂದರೆ, ನಾವು ಯಾವಾಗಾದ್ರು ಬೋಟ್ ರೈಡ್ಸ್ ಹೋದಾಗ ಈ ಥರ ಮಿಸ್ಟೇಕ್ ಯಾವತ್ತೂ ಮಾಡಬೇಡಿ. ಡೋಂಟ್ ಎವರ್ ಡೂ ದಿಸ್ ಲೈಕ್ ಐ ಡೂ. ನಾನು ಇನ್ಮೇಲಿಂದ ಮಾಡಲ್ಲ. ಈ ಥರ ನಾನು ಬೋಟಲ್ಲಿ ಹೋಗುವಾಗ ಹಿಂಗೆ ನೀರೊಳಗೆ ಕೈ ಹಾಕ್ತಾಯಿದ್ದೆ. ಸೊ ಅಲ್ಲಿ ದೆ ಗಿವ್ ಅ ಕಾಷನ್, ಆ ಥರ ಹಾಕಬೇಡಿ. ಬೀಚ್ ಒಳಗಡೆಯಿಂದ ಅಕ್ವಾಟಿಕ್ ಕ್ರಿಯೇಚರ್ಸ್ ಎಲ್ಲ ಆಚೆ ಬರ್ಬೋದು, ಯಾವ ಟೈಮಲ್ಲಿ ಗೊತ್ತಿಲ್ಲ ಅಂತ. ಆ್ಯಂಡ್ ಆಲ್ಸೋ ಲಾಸ್ಟ್ಲಿ ಐ ವುಡ್ ಲೈಕ್ ಟು ಗಿವ್ ಒನ್ ಸ್ಮಾಲ್ ಮೆಸೇಜ್. ಐ ಥಿಂಕ್ ಇಟ್ಸ್ ಅ ಬಿಗ್ ಮೆಸೇಜ್ ಆಲ್ಸೋ. ಏನು ಅಂತಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೀಚ್ ಎಂಡ್ಸ್ ಅಂದರೆ ದಡದ ತನಕ ನಾವು ಯೂಸ್ ಮಾಡುವಂತಹ ಪ್ಲಾಸ್ಟಿಕ್ ಆಗಿರಲಿ, ಕವರ್ಸ್ ಆಗಿರಲಿ, ವಾಟೆವರ್, ಇಟ್ ಕಮ್ಸ್ ಔಟ್ ಅಲ್ವಾ, ಸಮುದ್ರದಿಂದ ಆಚೆ ತಳ್ಳುತ್ತೆ ಅದು. ಆಮೇಲೆ ವಿ ಶುಡ್ ಅವಾಯ್ಡ್ ಪ್ಲಾಸ್ಟಿಕ್ ವೆರೆವರ್ ವಿ ಗೋ. ಇವಾಗ ನಾವು ಆಚೆ ಕಡೆ ಹೋದಾಗ, ಬೀಚಲ್ಲಿ ಹೋದಾಗ, ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಕ್ಯಾರಿ ಅವರ್ ಓನ್ ಬಾಟಲ್ಸ್. ಬಟ್ ಸಮ್ಟೈಮ್ಸ್ ನಾವು ಆಚೆ ಕಡೆ ಬೈ ಮಾಡ್ತೀವಿ ಬಾಟಲ್ಸ್, ಇಲ್ಲ ಅಂತ ಅಲ್ಲ, ಬಟ್ ವಿ ಹ್ಯಾವ್ ಟು ಕ್ಯಾರಿ ಎವ್ರಿವೇರ್. ಒಂದು ಬಿನ್ ಇರುತ್ತೆ, ಆ ಬಿನ್ನಲ್ಲಿ ಹಾಕಬೇಕು. ನಾವು ಅದು ಮಾಡಲ್ಲ ಅಂದರೆ ಇಟ್ಸ್ ಸಚ್ ಅ ಶೇಮ್ ಆನ್ ಅಸ್. ಸೊ ಲಾಸ್ಟ್ಲಿ ದ ಮೆಸೇಜ್ ಇಸ್ ಬಿ ದ ಸಲ್ಯೂಷನ್, ನಾಟ್ ದ ಡಿಸ್ಟ್ರಕ್ಷನ್. ಸೊ ಇದೆಲ್ಲ ಒಂದು ಒಳ್ಳೆ ಮೆಸೇಜ್ನ ನಾವು ತಲುಪಿಸ್ಬೇಕು ಪ್ರತಿಯೊಬ್ಬ ಕ್ರಿಯೇಟರ್ಸ್ ಆಗಿರಲಿ. ಇಟ್ಸ್ ಆರ್ ಡ್ಯೂಟಿ, ಇಟ್ಸ್ ಆರ್ ಹ್ಯೂಮನ್ ಡ್ಯೂಟಿ ಟು ಸೇವ್ ದ ಅಕ್ವಾಟಿಕ್ ಅನಿಮಲ್ಸ್, ಆಲ್ಸೋ ವೈಲ್ಡ್ ಲೈಫ್ ಅನಿಮಲ್ಸ್. ನಾಟ್ ಓನ್ಲಿ ಅಕ್ವಾಟಿಕ್, ವೈಲ್ಡ್ ಲೈಫ್ ಅನಿಮಲ್ಸ್ ಕೂಡ ಸೇವ್ ಮಾಡೋದು ನಮ್ಮ ಕರ್ತವ್ಯ. ಅದೇ ಇಲ್ಲ ಕ್ರಿಯೇಚರ್ಸ್ ಆಚೆ ಕಡೆ, ಆ್ಯನಿಮಲ್ಸ್ ಇಲ್ಲ, ಪರಿಸರ ಇಲ್ಲ ಅಂತಂದರೆ ನಾವು ಹ್ಯೂಮನ್ಸ್ ನಾವೇನೂ ಅಲ್ಲ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.